పెను తుఫాను తలొంచి చూసే తొలి నిప్పు కణం అతడే. ಸರ್ ದೇಹ ನಾಶ ಆಗ್ತದೆ ಸರ್. ಹೌದು, ಬಟ್ ಆತ್ಮ ನಾಶ ಆಗೋದಿಲ್ಲಲ್ಲ. ಆತ್ಮ ಅದಕ್ಕೆ ಹೇಳುದು ಅದನ್ನ ಸತ್ಯ ಅಂತ. ನಾನು ಅದನ್ನ ಹೇಳ್ತೀನಿ ರೀ. ನೀವ್ ಏನ್ ಹೇಳಿದ್ರಿ, ಪರಮಾತ್ಮ ಜನನ ಮರಣ ಚಕ್ರದೊಳಗೆ ಬರಂಗ್ ಅಂತ ಹೇಳಿದ್ರಿ ನೀವು. ಹೌದು, ಬ್ರಹ್ಮಕುಮಾರಿ ಮಾತು ಹೌದಾ? ಹೌದು. ಸರ್ ನೀವು ಹೇಳಿದ್ರಿ, ನಾ ಕೇಳಿದೆ. ನಾವು ಹೇಳಿದ್ರೆ ಸ್ವಲ್ಪ ಕೇಳ್ರಿ. ಹೇಳಿ. ಇವಾಗ ಶ್ರೀಕೃಷ್ಣ ಪರಮಾತ್ಮ ಜನನ ಮರಣದ ಹೊಂದಿದ ಅಂತ ಹೇಳಿದ್ರಿ, ಹೌದಾ? ಹೌದು. ಇವಾಗ ಶ್ರೀಕೃಷ್ಣ ಪರಮಾತ್ಮ ಏನು ರಾಮ ಮರಣ ಹೊಂದಿನ ಅಂತ ಹೇಳಿದ್ರಿ. ರಾಮನು ಸರೋಯಿ ನದಿನಲ್ಲಿ ದೇಹ ತ್ಯಾಗ ಮಾಡಿ ದೇಹ ತ್ಯಾಗಕ್ಕೆ ಮತ್ತೇನು ಸಾವಿಗೆ ವ್ಯತ್ಯಾಸ ಅದು, ಹೌದಲ್ಲ? ಅದು ದೇಹ ತ್ಯಾಗ ಮಾಡಿದ್ರು ಅದು ನಾವು ಈ ಕನ್ನಡದಲ್ಲಿ ಸರಳವಾದ ಭಾಷೆನಲ್ಲಿ ತ್ಯಾಗ ಅಂತೀವಿ, ವಿಸರ್ಜನೆ ಅಂತೀವಿ. ದೇಹ ವಿಸರ್ಜನೆ ಮಾಡ್ತದ, ಸಾವಲ್ಲ ಅದು, ಮರಣ ಅಲ್ಲ. ವಿಸರ್ಜನೆ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಅದು ಸಾವಿಯ ದೇಹ ಬಿಟ್ಟ ಮೇಲೆ ಅದು ಎಣ ಯಾರೇ ಮಾಡಿದ್ರು ಅದು ಎಣವೆ. ಹೌದು ಸರ್, ಸಾವು ಶರೀರಕ್ಕೆ ಮಾತ್ರ, ಆತ್ಮಕ್ಕಲ್ಲ. ಅದನ್ನೇ ನಾವ್ ಹೇಳ್ತಾ ಇರೋದು. ಸಾವಿಲ್ಲ ಆತ್ಮ ಅಂತ ತಿಳ್ಕೊಳ್ಳಿ ಅಂತ ನಾವೇನ್ ಹೇಳ್ತೀವಿ ಸರ್, ಪ್ರತಿಯೊಬ್ಬರು ಆತ್ಮ ಅಂತ ಹೇಳಿದ್ರು. ಮನುಷ್ಯರು ಆತ್ಮ ಅಂತ ಹೇಳಿದ್ರು. ಯಾರು ಬ್ರಹ್ಮಕುಮಾರಿ ಅವರು, ಹೌದಾ? ಹೌದು. ಇವಾಗ ನೀವು ಬ್ರಹ್ಮಕುಮಾರಿ ಹೋಗ್ತಾರಲ್ಲ, ನೀವು ಬ್ರಹ್ಮಕುಮಾರಿಯರಲ್ಲ ನೀವು? ನಾನು ಜ್ಞಾನ ಕೇಳಿದ್ದೀನಿ, ಅದಕ್ಕೆ ನಿಮ್ಮ ಜ್ಞಾನ ಕೇಳಿದ್ರೆ ನೀವು ಬ್ರಹ್ಮಕುಮಾರಿ ನಂಬ್ತಾ ಇದ್ರಲ್ಲ ಅಲ್ಲಿ. ಬ್ರಹ್ಮಕುಮಾರಿ ಅವರು ಜ್ಞಾನವನ್ನು ನೀವು ನಂಬುದಿರಲ್ಲ. ಹೌದು. ಮತ್ತೆ ಅದನ್ನೇ ಹೇಳ್ತೀನಿ. ಇವಾಗ ನಾನು ಹೇಳ್ತೀನಿ ಕೇಳ್ರಿ, ಸಾವು ಎಂಬುದು ಶರೀರಕ್ಕೆ ಮಾತ್ರ. ಹೌದು. ದೇಹಕ್ಕೆ, ಇದು ಆತ್ಮಕ್ಕಲ್ಲ. ಹೌದು. ಮತ್ತೆ ಆತ್ಮಕ್ಕೆ ಸಾವು ಜನನ ಇಲ್ಲ ಅಂದಾಗ ಮರಣ ಜನನ ಬರೋದಿಲ್ಲಲ್ಲ ಆತ್ಮಗಳಿಗೆ. ಆತ್ಮ ಪುನರ್ಜನ್ಮವನ್ನ ಪಡಿತದೆ ಅಂತ ಅಲ್ಲ ಸರ್, ನೀವು ಆತ್ಮ ಪುನರ್ಜನ್ಮ ಪಡೆದಲ್ರಿ. ಸರ್ ಸ್ವಲ್ಪ ನಾ ಕೇಳ್ರಿ, ಭಗವದ್ಗೀತೆ ಬಿಡಿ, ನಾನು ನಿಮ್ಗೊಂದು ಕೇಳ್ತೀನಿ ಹೇಳ್ರಿ. ಕೇಳಿ. ಇವಾಗ ಹೇಳ್ತೀನಿ ಕೇಳ್ರಿ, ಆತ್ಮಕ್ಕೆ ಸಾವೇ ಇಲ್ಲದಾಗ ಪುನರ್ಜನ್ಮ ಪಡೆಯೋಕೆ ಅವಕಾಶ ಇರೋದಿಲ್ಲಲ್ರಿ. ಆತ್ಮಕ ಅಲ್ಲ ಸರ್, ಆತ್ಮಕ ಅಲ್ಲ ಸರ್, ಅಲ್ರಿ ಸರ್ ನೋಡ್ರಿ, ನಾ ಕೇಳಿ ಫಸ್ಟ್ ಕೇಳ್ರಿ. ಆತ್ಮಕ ಸಾವ ಸರ್, ಅದು ಬಿಡ್ಲಲ್ರಿ, ಆತ್ಮಕ ಸಾವ ಅದೇನಂತ ಅಲ್ರಿ. ನಾ ಕೇಳಿ, ನಾವ್ ನೋಡ್ರಿ ತಿರ್ಗಾ ಮತ್ತೆ ದೇಹ ಬಿಟ್ಮೇಲೆ ಇನ್ನೊಂದು ದೇಹ ಪಡ್ಕೊಳ್ಳುತ್ತೆ. ಅಲ್ರಿ, ನಾನು ಏನೇನ್ ಕೇಳಿದೆ ನೀವೇನ್ ಹೇಳ್ತೀರಿ? ಆತ್ಮಕ್ಕೆ ಸಾವಾದ ಅಂತ ಕೇಳಿದೆ ನಿಮ್ಗೆ. ಹೌದು, ಆತ್ಮಕ್ಕೆ ಸಾವಾದ? ಆತ್ಮಕ್ಕೆ ಸಾವಿಲ್ಲ. ಮತ್ತೆ ಅದನ್ನೇ ಮಾತಾಡ್ತೀವಿ. ಆತ್ಮಕ್ಕೆ ಸಾವು ಇಲ್ಲ ಅಂದಾಗ ಜನನ ಪ್ರಶ್ನೆ ಬರೋದಿಲ್ಲ ನೋಡಿ. ಪುನರ್ಜನ್ಮ ಪ್ರಶ್ನೆ ಬರೋದಿಲ್ಲ. ಇದು ನಾನ್ ಹೇಳಿರೋದಲ್ಲ, ನೀವು ನಂಬಿದ್ರೆ ನಂಬಿ ಬಿಟ್ರು ಬಿಡಿ. ನಿಮ್ ನಂಬಿಕೆ ನಿಮಗೆ, ನಮ್ಗೆ. ಭಗವದ್ಗೀತೆನಲ್ಲಿ ವಾಕ್ಯ ಇದೆ, ಬಹುನೀವೇ ವ್ಯತೀತಾನಿ ಜನ್ಮಾಹಂ ವೇದ ಸರ್ವಾಣಿ ನತ್ವಂ ವೇತ್ತಂ ಪರಂತಪ. ನಾನು ನೀವು ಎಷ್ಟೋ ಜನ್ಮಗಳನ್ನ ಎತ್ತಿದೀವಿ, ಅದು ನಿನಗ್ ಗೊತ್ತಿಲ್ಲ ನನಗ್ ಗೊತ್ತು ಅಂತ. ನೀವೇ ಗೊತ್ತಿಲ್ಲದೆ ಹೋದ್ರೆ, ನಿಮ್ಗೆ ಅನುಮಾನ ಇದ್ರೆ, ನೀವು ನಂಬಿಕೆ ಇಲ್ದರೆ ಬಿಟ್ಬಿಡಿ. ಭಗವದ್ಗೀತೆ ಗೊತ್ತಿದ್ರೆ ಮಾತಾಡಿ ಅಲ್ವಾ? ಗೊತ್ತಿಲ್ಲದ್ರೆ ಸುಮ್ಮನೆ ಅದು ಇದು ಸರಿ ಅದು ಸರಿ ಅಂದ್ರೆ ಕ್ವಶನ್ ಅಲ್ಲ. ಭಗವದ್ಗೀತೆ ಬಗ್ಗೆ ಭಗವದ್ಗೀತೆ ಬಗ್ಗೆ ನೋಡ್ರಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತುಗಳು ಅಂತ ಹೇಳ್ತೀನಿ ನೋಡ್ರಿ. ಯಾರು ಬ್ರಹ್ಮಕುಮಾರಿ ಅಲ್ರಿ? ನಾನ್ ನಿಮ್ಗೆ ಏನ್ ಹೇಳ್ತೀನಿ ಫಸ್ಟ್ ಕೇಳ್ರಿ, ಹಿಂದೆ ಮಾತಾಡ್ಬೇಡ್ರಿ. ಶ್ರೀಕೃಷ್ಣ ಜನ ಮರಣ ಆದೋ ಇಲ್ಲ, ಅದು ಆಮೇಲೆ ವಿಷಯ. ಇವಾಗ ನೀವು ಬ್ರಹ್ಮಕುಮಾರಿ ಅವರು ಹೇಳಿದ ಶಿವ ಪರಮಾತ್ಮ ನಿರಾಕಾರ ಅಂತ ಹೇಳ್ತಾರೆ, ಹೌದಾ? ಜ್ಯೋತಿ ಸ್ವರೂಪ ಅಂತ ಹೇಳ್ತೀರಿ, ಹೇಳ್ದ ಹೌದಲ್ಲ? ಮತ್ ಭಗವದ್ಗೀತೆಯಲ್ಲಿ ಯಾರು ಹೇಳಿದ ಮಾತುಗಳು? ಶಿವ ಪರಮಾತ್ಮ ಹೇಳಿದ ಮಾತುಗಳು ಅಲ್ರಿ? ಶ್ರೀಕೃಷ್ಣ ಪರಮಾತ್ಮ ಯುಗದಿಂದ ಕೃಷ್ಣ ಭಗವಾನ್ ವಾಚ ಅಂತ ಮನುಷ್ಯರು ಏನ್ ತಿಳ್ಕೊಂಡಿದಾರೋ ಅದು ಶಿವ ಭಗವಾನ್ ವಾಚನೆ. ಕೃಷ್ಣ ಹೇಳಿದ್ದಲ್ಲ, ಕೃಷ್ಣನಿಗೆ ಹೇಳಿದ್ದು. ಕೃಷ್ಣನಿಗೆ ಯಾರು ಜ್ಞಾನವನ್ನ ಈಶ್ವರ ಕೃಷ್ಣನಿಗೆ ಹೇಳಿದ್ದ. ಶ್ರೀಕೃಷ್ಣನಿಗೆ ಭಗವಂತ ಪರಮಾತ್ಮ ಹೇಳಿದ ಜ್ಞಾನ ಅಂತ ಹೇಳ್ತಾರಲ್ಲ,
ಜ್ಯೋತಿ ಸ್ವರೂಪ. ಅದಕ್ಕೆ ನಮ್ಮ ಸೆಂಟರ್ ನಲ್ಲಿ ಒಂದು ಕೃಷ್ಣನ 84 ಜನ್ಮದ ಕೊನೆಯ ಜನ್ಮದಲ್ಲಿ ಪರಮಾತ್ಮ ಬಂದು ಈ ಜ್ಞಾನ ಹೇಳಿರೋದನ್ನೇ ಅಲ್ಲಿ ನಾನು ಈ ಅವಜಾನಂತಿಮ ಮೂಢ ಮನುಷ್ಯ ತನುವಾಶ್ರಿತಂ ಪರಂಭಾವ ಮಹೇಶ್ವರಂ ಅಂತ ಹೇಳಿದೆ. ಬೇಕಾದ್ರೆ ಮಾನವನ ಶರೀರದಲ್ಲಿ ಬಂದು ಜ್ಞಾನ ಹೇಳ್ತೀನಿ, ಮಾನವನ ಅರ್ಥ ಆಗಲ್ಲ. 84 ಜನ್ಮಗಳು ಪಡೆದನ? ಹೌದು. ಯಾವ ಗ್ರಂಥದಲ್ಲಿ? ಅದು ಗ್ರಂಥದಲ್ಲಿ ಇಲ್ಲ, ಈಶ್ವರನ್ ಮಾತ್ರ ಗೊತ್ತಿದೆ. ಯಾವ ಈಶ್ವರ? ಪರಮಾತ್ಮ ಶಿವನಿಗೆ ಮಾತ್ರ ಗೊತ್ತಿದೆ. ಅದೇ ಶಿವ ಮಾತ್ರ ಗೊತ್ತಿದೆ. ಮತ್ತೆ ಯಾರ ಅಥವಾ ಹೆಂಗ್ ಹೇಳಿದ ಅವನು? ಈ ಕಲಿಯುಗದ ಅಂತಿಮ ಸಮಯದಲ್ಲಿ, ಈ ಸಂಗಮದಲ್ಲಿ ಅಂತಿಮ ಸಮಯ, ಅಂತಿಮ ಸಮಯ. ಸರ್ ಕೇಳ್ರಿ, ಒಂದ್ ನಿಮಿಷ ಇಲ್ಲಿ ನನ್ನ ಮಾತು ಕೇಳಿ, ಬರೀ ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಅರ್ಥ ಮಾಡ್ಕೋಬೇಕಾದ್ರೆ ಭಗವದ್ಗೀತೆ ಪೂರ್ತಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಏನು ತಿಳಿದ್ರೆ ಮಾತಾಡಿದ್ರೆ ಅರ್ಥ ಆಗಲ್ಲ. ಅಷ್ಟೇ ಹೇಳ್ತೀನಿ. ಏನಾದ್ರು ಓದಿದ್ರೆ ಕಾಮೆಂಟ್ ಮಾಡ್ಬೇಕಾದ್ರೆ ಈ ಭಗವದ್ಗೀತೆ ಓದಿದ್ರೆ ಬನ್ನಿ ನನ್ನ ಹತ್ರ ಚರ್ಚೆ ಮಾಡಿ. ನಾನು ಏನ್ ಕೇಳಿದೆ ನಿಮ್ಗೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ರಿ. ಶಿವ ಪರಮಾತ್ಮ ಸರ್, ಶಿವ ಪರಮಾತ್ಮ ನಿರಾಕಾರ ಆದ್ರೆ ಹೇಗೆ ಮಾತಾಡ್ತಾನೆ, ಹೇಗೆ ಹೇಳ್ತಾನೆ? ಯಾವ್ದೋ ಮುಖ ಇದೆಯಾ ಶಿವಲಿಂಗಕ್ಕೆ? ಸರಿ, ಶಿವಲಿಂಗಕ್ಕೆ ಯಾವ್ದಾರ ಮುಖ ಇದೆಯಾ? ಹೌದು ಸರ್, ಮುಖ ಇಲ್ಲ. ನಾನು ಅದನ್ನೇ ಕೇಳ್ತೇನೆ, ಹೇಗೆ ಮಾತಾಡ್ತಾನೆ ಅಂತ ಕೇಳ್ತಾನೆ ನಿಮ್ಗೆ. ಅವಕ್ಕೆ ಅವನಿಗೆ ನೋಡಿ, ಶಿವಲಿಂಗಕ್ಕೆ ಒಂದು ಮುಖವಾಡ ಹಾಕ್ತಾರೆ, ನೋಡಿದೀರಾ? ಏನ್ ಮುಖವಾಡ? ಕೆಲವು ಪರಮಾತ್ಮ ಈ ಸೃಷ್ಟಿಗೆ ಬರ್ಬೇಕಾದ್ರೆ DVG ಅವರದ್ದು ಒಂದು ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಸಂಸಾರಿ ವೇಷದಲ್ಲಿ ಸಾಧಾರಣ ರೂಪದಲ್ಲಿ ಕಾಂಬೊಡೆಯ ನಿಮಗೆ ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತ ಬರ್ದವ್ರೆ. ಈ ಸೃಷ್ಟಿಗೆ ಬರ್ಬೇಕಾದ್ರೆ ಪರಮಾತ್ಮ ಒಬ್ಬ ಸಂಸಾರಿ ವೇಷದಲ್ಲಿ ಬರ್ಬೋದು. ಅವ್ನು ಕೊಡುವಂತ ವರ ನಿಮಗೆ ಲಭಿಸಬೇಕಾದ್ರೆ ನಿಮ್ಮಲ್ಲಿ ತಾಮಸಿಕ ಬುದ್ಧಿ ಇದ್ರೆ ಅದು ಸಲ್ಲುವುದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಎಲ್ಲಿ ಹೇಳಿದ್ರೆ? ಬುದ್ಧಿ ಬರಬೇಕು ನಿಮಗೆ. ಯಾವ ಗ್ರಂಥದಲ್ಲಿ ಹೇಳಿದ್ರೆ ಅಂತ ಕೇಳ್ತೀನಿ ನಿಮಗೆ. ಅಲ್ಲ, ಈಗ ನೋಡಿ, ಗ್ರಂಥ, ವೇದ, ಪುರಾಣ, ಪುಣ್ಯಕಥೆಗಳನ್ನೆಲ್ಲ ಹಿಂದಿನಿಂದ ಬಹಳ ಜನ ಓದ್ಕೊಂಡು ಬಂದವ್ರೆ. ಅದೆಲ್ಲ ಮನುಷ್ಯರು ಬರ್ದಿರೋದು, ಮನುಷ್ಯರೇ ಓದ್ತಾ ಇದ್ದಾರೆ. ಭಗವಂತ ಬಂದ್ ಏನ್ ಸತ್ಯ ಜ್ಞಾನ ಹೇಳ್ತಿದಾರೋ ಆ ಸತ್ಯ ಜ್ಞಾನವನ್ನ ಬಂದ್ ತಿಳ್ಕೊಂಡ ಮೇಲೆ ಮಾತಾಡಿ ನೀವು. ಅಲ್ಲಿ ಭಗವಂತ ಸತ್ಯಜ್ಞಾನ ಯಾರು ಕೊಡ್ತಾ ಇದ್ದಾನೆ? ಅದು ಬಂದ್ ತಿಳ್ಕೋಬೇಕು. ನೀವ್ ಎಲ್ಲಿ ಕೊಡ್ತಾ ಇದ್ದಾನೆ ಏನು ಅಂತ ನನ್ನ ಹತ್ರ ಬನ್ನಿ, ಹೇಳ್ಕೊಡ್ತೀನಿ ನಾನು. ಹೌದಾ? ಎಲ್ಲಿರೋದು ನೀವು? ನಾನು ಕಾಸರಹಳ್ಳಿನಲ್ಲಿ ಇದೀನಿ, ಮಾಗಡಿ ರೋಡ್ ನಲ್ಲಿ. ತಾವೆಲ್ಲಿದ್ದೀರಿ? ನಾವು ರಾಯಚೂರು ಜಿಲ್ಲೆಯಲ್ಲಿ ಇರೋದು. ನೀವು ರಾಯಚೂರಲ್ಲಿ ಜಿಲ್ಲೆಯಲ್ಲಿ ಇದಿರಲ್ವಾ? ಡೈಲಿ 1 hour ಕೂತ್ಕೊಂಡು ನನ್ನ ಹತ್ರ ಚರ್ಚೆ ಮಾಡಿ. ರಾಯಚೂರಲ್ಲಿ ಎಲ್ಲಿದ್ದೀರಿ ಅಲ್ಲಿ ನಾನು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಹೋಗಿ ನನ್ನ ಸಂಸ್ಥೆಗೆ ಹೋಗಿ ನಿಮ್ಗೆ ವಿಷಯ ಡಿಸ್ಕಷನ್ ಮಾಡ್ತೀನಿ. ಸರ್ ಓಕೆ ಸರ್, ಇವಾಗ ನಿಮ್ಗೆ ನಾಳೆ ಫೋನ್ ಮಾಡ್ತೀನಿ ಸರ್. ನಿಮ್ಗೆ ನಾಳೆ ಫೋನ್ ಮಾಡಿ ನಾನು ಕೆಲವು ಪ್ರಶ್ನೆಗಳು ಭಗವದ್ಗೀತೆ ಓದ್ಕೊಂಡು ಫೋನ್ ಮಾಡಿ, ಭಗವದ್ಗೀತೆ ಚರ್ಚೆ ಮಾಡಿ. ಹಿಂದೂ ಅಂತ ಹೇಳ್ತೀಯಲ್ಲ, ನೀನ್ ಹಿಂದೂ ಅಲ್ಲ ಅಂತ ನಾನು ವಾದ ಮಾಡ್ಬಿಡ್ತೀನಿ. ಆಯ್ತು ಮಾಡ್ರಿ. ಇವಾಗ ನೀವು ಏನು ಓದ್ತಾ ಇರೋ ಹೆಂಗ್ರಿ ವಾದ ಮಾಡ್ತೀರಿ ನೀವು? ಅಲ್ಲ ಸರ್, ಈ ಭಗವದ್ಗೀತೆಯಲ್ಲಿ ಭಗವದ್ಗೀತೆನಲ್ಲಿ ನಿನ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಯಾವ ಶಾಸ್ತ್ರ ಓದಿದೀಯಾ, ಯಾವ ಪುರಾಣ ಓದಿದೀರಾ ನೀವು? ಹೌದು. ಏನ್ ಓದಿದೀರ ನೀವು ಹಿಂದೂಗಳಾಗಿ? ಎಷ್ಟು ಜನ್ಮ ಪಡೆಯೋಣ ಅಂತ ಗೊತ್ತಿಲ್ಲ, ಯಾವ ಯುಗದಲ್ಲಿ ಇದ್ದ ಅಂತ ಗೊತ್ತಿಲ್ಲ, ರಾಮ ಯಾವ ಯುಗದಲ್ಲಿ ಇದ್ದ ಅಂತ ಗೊತ್ತಿಲ್ಲ. ಸುಮ್ಮನೆ ನಾನು ಹಿಂದೂ ಅಂತ ಹೇಳ್ಕೊಳ್ತೀರಲ್ಲ, ಏನಿದೆ ಹಿಂದೂ ಧರ್ಮದ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲ, ನಮ್ಗೆ ಧರ್ಮ ಅಷ್ಟೇ ಗೊತ್ತು, ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲ. ಧರ್ಮ ಅಂದ್ರೆ ಏನು? ದೈವಿ ಗುಣಗಳಿರುವಂತದ್ದು, ಪವಿತ್ರತೆ, ಸುಖ, ಶಾಂತಿ ಇದ್ರೆ ಮಾತ್ರ. ಕೊಲೆ, ಸುಲಿಗೆ, ಮೋಸ, ವಂಚನೆ ತುಂಬಿದ್ರೆ ಅದನ್ನ ಧರ್ಮ ಅಂತ ಹೇಳುದಿಲ್ಲ, ಅದನ್ನ ಅಧರ್ಮ ಅಂತ ಹೇಳುತ್ತೆ. ನೀವೆಲ್ಲ ಬ್ರಹ್ಮಕುಮಾರಿ ಎಲ್ಲ ಪವಿತ್ರವಾಗಿದೆ ಅಂದ್ರ? 100%. ಹೇಗೆ ಪವಿತ್ರ ಅಂದ್ರೆ ಏನ್ರಿ? ಪವಿತ್ರ ಅಂದ್ರೆ ಏನು? ನಿರ್ವಿಕಾರಿಯಾಗಿ ಜೀವನ ಮಾಡಿದ್ರೆ ಭಗವಂತನನ್ನ ನೋಡ್ಬೋದು, ಕಾಣಬಹುದು. ಅದನ್ನ ಪವಿತ್ರತೆ ಅಂತ ಹೇಳುತ್ತೆ. ನೀವು ಕಂಡ್ರೆ ಭಗವಂತನ? ಕಂಡಿದ್ದೀನಿ ನಾನು. ಹೌದಾ? ಬನ್ನಿ, ನಾನು ತೋರಿಸ್ತೀನಿ. ಏನ್ ಮಾತಾಡತ್ತ? 3 ಕಣ್ಣಿಂದ ತೋರಿಸ್ತೀನಿ, ಬನ್ನಿ. ಅದೇ ಏನ್ ಮಾತಾಡಿದ್ರೆ ನಿಮ್ಗೆ? ಏನೋ ನಿಮ್ ಜೊತೆಗೆ ಏನ್ ಮಾತಾಡಿದ ಸರ್ ಭಗವಂತ? ನೋಡಿ, ಪರಮಾತ್ಮನನ್ನ ನೋಡೋದು ಚರ್ಮದ ಬರೀ ಈ ಕಣ್ಣಿಂದ ಬರೀ ಮಣ್ಣು ಮಸಿ ಕಣ್ಣು ಕಾಣುವಂತ ದೇಹ ನೋಡ್ಬೋದು. ಕಿವಿಯ ಬುದ್ಧಿಯಿಂದ ನೋಡಿ ಅನುಭವ ಮಾಡ್ಬೇಕು ಅದನ್ನ. ಆತ್ಮನನ್ನ ಹೇಗೆ ಅಲೌಕಿಕವಾದಂತ ಶಕ್ತಿಯನ್ನ ದಿವ್ಯ ಬುದ್ಧಿಯಿಂದ ನೋಡ್ಬೋದು, ಅನುಭವವನ್ನ ಮಾಡಬಹುದು. ಅದೇ ರೀತಿಯಲ್ಲಿ ತುಂಬಾ ಸೂಕ್ಷ್ಮ ಕ್ಯಾಮರಾದಲ್ಲಿ ದೇಹ ಬಿಟ್ಟು ಹೋಗುವಂತ ಆತ್ಮ ಕಾಣಿಸುತ್ತೆ. ಅರ್ಥ ಆಯ್ತಾ? ಸೂಕ್ಷ್ಮ ದೇಹ ಬಿಟ್ಟಂತ ಭೂತಗಳ ಮುಖಾಂತರ ಕ್ರಿಯೆ ನಡೆಯುವುದನ್ನ ಪ್ರಪಂಚದಲ್ಲಿ ಇದೆ. ಆದ್ರೆ ಆತ್ಮಜ್ಞಾನ ಗೊತ್ತಿರೋದು ಭಗವಂತ ಪರಮಾತ್ಮನ ಒಬ್ಬನಿಗೆನೆ. ಅವನು ಬಂದು ಹೇಳಾಗದೇನೆ ಗೊತ್ತಾಗುದು. ಈ ದೇಹದಲ್ಲಿ ಹಿಂದೂಗಳು ಸತ್ಮೇಲೆ ಆತ್ಮಕ್ ಶಾಂತಿ ಯಾಕೆ ಕೊಡ್ತಾರೆ? ಆತ್ಮ ಇಲ್ದೇನೆ ಯಾಕೆ ಆತ್ಮನ ಶುದ್ಧಿ ಹೇಳ್ತಾರೆ? ಅಲ್ಲ ಸರ್, ಇವಾಗ ನಮ್ಮ ದೇಶದಲ್ಲಿ ಏನ್ ಸರ್ ಋಷಿ ಮುನಿಗಳು ಬಹಳಷ್ಟು ಇದಾರೆ, ಹೌದಾ?
ದ್ವಾಪರದ ಯುಗದಿಂದ ಅಲ್ಲ ಸರ್, ನಾ ಬುದ್ಧ ಹೇಳ್ತಿದ್ದು- ಯಾವಾಗ ಜನ್ಮವನ್ನ ಪಡೆದನೋ ಹಾ. ಆ ಬುದ್ಧನ್ ತಾವಿಂದನೂ ಕೂಡ ಋಷಿ ಮುನಿಗಳು ಹುಟ್ಟಿದ್ದಾರೆ. ಶಂಕರಾಚಾರ್ಯರು ಸರ್, ಮತ್ತೆ ಹುಟ್ಟಿದ ಮೇಲೆನೆ ಅವರು ಸರ್ ಋಷಿ ಮುನಿಗಳು ಹುಟ್ಟಿದ್ದು. ಸರ್ ಮತ್ತೆ ಅವ್ರು ತಪಸ್ಸುಗಳು ಮಾಡ್ತಾರಲ್ಲ ಸರ್, ಅವು ಅನ್ನ ನೀರು ಆಹಾರ ಬಿಟ್ಟು ತಪಸ್ಸುಗಳು ಮಾಡ್ತಾರ ಅವರು. ಎಲ್ಲರೂ ತಪಸ್ಸೆ ಮಾಡ್ತಾ ಮತ್ತೆ ಸರ್ ಮತ್ತೆ ಅವ್ರಿಗೆ ಯಾಕೆ ಅಲ್ಲ ಸರ್, ನಿಮ್ ಶಿವ ಪರಮಾತ್ಮ ಅವ್ರಿಗೆ ಯಾಕೆ ದರ್ಶನ ಕೊಟ್ಟಿಲ್ಲ, ಮತ್ತೆ ಅವ್ರಿಗೆ ಯಾಕೆ ಜ್ಞಾನ ಕೊಟ್ಟಿದ್ದೆ ಪ್ರಪಂಚದಿಂದ ಯಾಕೆ ಹೇಳ್ತಿಲ್ಲ ಅವ್ರಿಗೆ? ಅವರು ತಪಸ್ ಮಾಡ್ತಾರಲ್ಲ, ಅವ್ರುಗಳು ನಿರ್ವಿಕಾರಿ ಅಲ್ಲ ಸರ್, ಅವ್ರುಗಳು ನಿರ್ವಿಕಾರಿಯಾಗಿ ಸಾಧನೆ ಮಾಡ್ತಾರಲ್ಲ ಅವರು. ಬುದ್ಧನಿಗೆ 70 ವರ್ಷ 14 ವರ್ಷದ ಮೇಲೆ ಬುದ್ಧನಿಗೂ ಭಗವಂತನ ಅನುಭವ ಅಲ್ಲ ಆಗಿದೆ ಸರ್, ಗೊತ್ತಾ ನಿಮ್ಗೆ? ಬುದ್ಧ ಅಂತ ಬಿಟ್ರೆ ಸಂಸಾರ ಆಗಿದ್ದತ್ತ ಅದು ಬೇಡ. ನಾನು ಋಷಿಮುನಿಗಳು ಇವತ್ತಿನವರೆಗೂ ಹಿಮಾಲಯ ಋಷಿ ಮುನಿಗಳು ಕಾಡಲ್ಲಿ ಕೂತ್ಕೊಂಡೆ ಪರಮಾತ್ಮನ್ ನೋಡಿದಾರೆ, ನಿಮಗ್ ಗೊತ್ತಾ? ಇಲ್ಲ ಸರ್, ಹಿಮಾಲಯ ಪರ್ವತದಲ್ಲಿ ಇಲ್ಲಿ ಇವನು ಸಾಧನೆ ಮಾಡಕತ್ತವ್ರು, ತಪಸ್ ಮಾಡ್ತಾ ಇದಾರೆ. ಅವ್ರು ಇನ್ನು ಒಂದೇ ತಪಸ್ಸು ಅಂದ್ರೇನು ಲಾಸ್ಟ್ ಗಂಟ ಮಾಡಿದ್ರೆ ಮಾತ್ರ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನ ಲಾಸ್ಟ್ ಗೆ ಅವರು ವಿಕಾರಗಳನ್ನು ಎಲ್ಲ ಸರ್ ವಿಕಾರಗಳನ್ನು ಬಿಟ್ಟೆ ಕುಂತಾರ ಹಿಮಾಲಯ ಪರ್ವತದಲ್ಲಿ, ಊಟ ನೀರು ಬಿಟ್ಟು ಕುಂತಾರ ತಪಸ್ಸು. ಅವ್ರಿಗೆ ಏನ್ ಸಿಗ್ಬೇಕು ಅದು ಸರ್ ಮತ್ತೆ ಅವ್ರು ಕಂಡ್ರೆ ಅಲ್ಲ ಸರ್, ಅವ್ರು ಕಂಡಿದ್ನಂದ್ರೆ ಅವ್ರು ಬಂದು ಜ್ಞಾನ ಕೊಡ್ತಿರಲ್ಲ ಪ್ರಪಂಚಕ್ಕ. ನೋಡಿ, ಭಗವಂತ ಯಾರ ಮುಖಾಂತರ ಯಾವ ಜ್ಞಾನವನ್ನ ಹೇಳ್ಬೇಕು ಆ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ನೀವು ಮಾತಾಡ್ತೀರಾ. ಪರಮಾತ್ಮ ಯಾರ ಮುಖಾಂತರ ಜ್ಞಾನ ಕೊಡೋದು? ಮನುಷ್ಯರ ಮುಖಾಂತರ ಜ್ಞಾನ ಕೊಡ್ತಾನ? ಇಲ್ಲ, ಇನ್ಯಾರ ಮುಖಾಂತರ ಅಲೌಕಿಕವಾಗಿ ಮೇಲಿಂದ ಹೇಳಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗಲ್ಲ ಸರ್? ಇವತ್ತು ಧ್ವನಿ ಕೇಳ್ತದೆ, ಶಬ್ದ ಕೇಳ್ತದೆ, ಎಲ್ಲ ಕೇಳ್ತಿಲ್ರಿ ಸರ್? ಹಂಗೆಲ್ಲ ಹೌದು ಸರ್, ಇವತ್ತು ದಾದಾ ಲೇಖರಾಜು ಅಲ್ಲ ಸರ್, ದಾದಾ ಲೇಖರಾಜು ಶರೀರದಲ್ಲಿ ಬಂದು ಹೇಳ್ತಾನ ಭಗವಂತ. ನೋಡಿ, ಲೇಖರಾಜನ್ ಶರೀರದಲ್ಲಿ ಬರ್ತಾನ, ಕೃಷ್ಣನ್ ಶರೀರದಲ್ಲಿ ಬರ್ತಾನ. ಅವ್ನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿರ್ಬೇಕಲ್ಲ. ಇಲ್ಲ, ನಮ್ಗ್ ಶಕ್ತಿ ಅಂತಲ್ಲ, ನಮ್ಗೆ ಕಣ್ಣಿದ್ರೆ ಕಂಡ್ರೆ ನಂಬ್ತು ನಾವು. ಹಂಗ ಈ ಚರ್ಮದ ಕಣ್ಣಿಂದ ಭೂತ ವಸ್ತುಗಳನ್ನ ನೋಡ್ಬೋದು, ಪಂಚಭೂತಗಳನ್ನ ನೋಡ್ಬೋದು. ಆದ್ರೆ ಪರಮಾತ್ಮನನ್ನ ನೀನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜ್ಞಾನ ನೇತ್ರದಿಂದ ಮಾತ್ರ ಸಾಧ್ಯ. ಸರಿ, ಜ್ಞಾನ ನೇತ್ರದಿಂದ ಪರಮಾತ್ಮ ಅರ್ಥ ಮಾಡ್ಕೊಳ್ತೀನಿ. ಪರಮಾತ್ಮನ ಅರ್ಥ ಮಾಡ್ಕೊಂಡು ಏನ್ ಲಾಭ ಹೇಳು ಜನರಿಗೆ? ಮಾನವ ಕುಲಕ್ಕೆ ಏನ್ ಲಾಭ, ಏನ್ ಪ್ರಯೋಜನ? ಮಾನವ ಕುಲಕ್ಕೆ ಏನ್ ಕಲ್ಯಾಣ ಆಗ್ತದೆ ಹೇಳಿ ಅದ್ರಲ್ಲಿ? ನೋಡಿ, ನಿಮಗ್ ಬೇಡದೇ ಇರ್ಬೋದು, ನನಗೆ ಬೇಡದಿರ ಸರ್. ನಿಮ್ಗೆ ಏನ್ ಕೇಳ್ತದೆ ನಾನು? ಪರಮಾತ್ಮನ ಜ್ಞಾನ ನೇತೃತ್ವ ನೋಡಿದ ಮೇಲೆ ಮಾನವ ಕುಲಕ್ಕೆ ಆಗೋ ಕಲ್ಯಾಣ ಏನು, ಮತ್ತೆ ಮಾನವ ಕುಲಕ್ಕಾಗಿ ಆ ಪರಮಾತ್ಮ ಮಾಡೋ ಒಳ್ಳೆ ಕೆಲಸಗಳೇನು? ಇವತ್ತು ನಮ್ಮ ಹೇಳಿ ಕೇಳ್ರಿ, ಕಲಿಯುಗದಲ್ಲಿ ಇವತ್ತು ಎಷ್ಟೋ ಸುಲಿಗೆಗಳು ಆಗ್ತಾ ಇವೆ, ಕೊಲೆಗಳಾಗ್ತಾ ಇವೆ, ಹೌದಲ್ಲ? ನನ್ ಧರ್ಮ ಶ್ರೇಷ್ಠ, ನಿನ್ ಧರ್ಮ ಶ್ರೇಷ್ಠ ಅಂತ ಜಾಗಗಳು ನಡೀತಾ ಇವೆ. ಅಧರ್ಮದ ವಿನಾಶ, ಒಂದು ಸದ್ಧರ್ಮ ಸ್ಥಾಪನೆ ಮಾಡಕ್ಕೆ ಏನ್ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ನೋ, ಇದು ಅಧರ್ಮ ಹೆಚ್ಚಾದಾಗ ಅತಿಬುದ್ಧಿ ವಿನಶ್ಯಂತಿ ಅಂತ ಹೇಳಿ ಪಂಚ ವಿಕಾರಗಳು ಮನುಷ್ಯರಲ್ಲಿ ಕಾಮ ಜಾಸ್ತಿ, ಕ್ರೋಧ ಜಾಸ್ತಿ, ಲೋಭ ಜಾಸ್ತಿ, ಮೋಹ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದಾವೆ. ಅಂದ್ರೆ ಈಗ ಎಲ್ಲರಿಗೆ ಕಾಮ ಜಾಸ್ತಿ, ಲೋಭ ಜಾಸ್ತಿ, ಎಲ್ಲರಿಗೂ ಅದೇ ಆದಂತ್ರ, ಪ್ರತಿಯೊಬ್ಬ ಮನುಷ್ಯರಿಗೆ ಅದೇ ಆದಂತ್ರೆ. 100% ತುಂಬೋಗಿರೋದ್ರಿಂದ ಬಡತನ, ದರಿದ್ರ, ರೋಗ ಇವಾಗ ಸಂಸಾರ ಮಾಡ್ಕೊಂಡ್ ತುಂಬಾರೋ ಎಲ್ಲರಿಗೂ ಕಾಮ ಹೆಚ್ಚಿಗೆ ಆಗ್ಬಿಡೋದು, ಎಲ್ಲರೂ ಇದ್ ಮಾಡಕತ್ತಂತೆ. ಏನ್ ಸರ್, ಏನ್ ಮಾಡಕತ್ತಾರ? ಎಲ್ಲಾರು ಕೊಲೆಗಳು ಮಾಡಕತ್ತಾರ, ಎಲ್ಲಾರು ಮಾನಭಂಗ ಮಾಡಕತ್ತಾರ, ಎಲ್ಲಾರು ಸುಲಿಗೆ ಮಾಡಕತ್ತಾರ.